ಪ್ರಾಂತ ಕೃಷಿ ಕೂಲಿಕರ ಸಂಘದ ಹೋರಾಟಕ್ಕೆ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘದ ಹೋರಾಟಕ್ಕೆ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ. ಈ ಬೆಂಗಳೂರು ರಸ್ತೆ 2 ಅಂತಕ್ಕಂಥ ವಿಚಾರನ ಸರ್ಕಾರ ಇವತ್ತು ಮುಂದೂಡಿಟ್ಟಿದೆ. ಕಾರಣ ಇಷ್ಟೇ, 2005 ನೋಟಿಫಿಕೇಶನ್ ಮಾಡ್ತಾರೆ, ಎಲ್ಲ ಅವ್ರ ಪಾಕೆಟಲ್ಲಿ ಅಫಿಷಿಯಲ್ ಮಾಡ್ಕೊಂಡಿರ್ತಾರೆ, ಯಾರ ಗಮನಕ್ಕೂ ತಂದಿರೋದಿಲ್ಲ. ರೆಕಾರ್ಡಲ್ಲಿ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂತಾರೆ. ತದನಂತರ ಏನು ಮಾಡ್ತಾರೆ ಇವರು ಅಂದರೆ, ಕಡತದಲ್ಲಿ ಒಳಗಡೆ ಹೊರಗಡೆ ಇವರೆಲ್ಲ ವ್ಯವಹಾರಗಳು ಮಾಡಿಕೊಂಡು 2011 ಉಪ ಆಯುಕ್ತರು ಮೇನ್ ಆಯುಕ್ತರಿಗೆ ಲೆಟರ್ ಬರೀತಾರೆ. ಏನಂತ, ಈ ಪ್ರಾಜೆಕ್ಟ್ ಮಾಡ್ತಾ ಹೋದರೆ ಈ ಪ್ರಾಜೆಕ್ಟಲ್ಲಿ ಬರ್ತಕ್ಕಂಥ ಹಾದಿನಲ್ಲಿ ಸುಮಾರು 400ರಿಂದ 500 ಆಶ್ರಯ ಮನೆಗಳಿರ್ತದೆ, ಅರಣ್ಯ ಭೂಮಿ ಇರ್ತದೆ, ಇದೆಲ್ಲ ಡೆವಲಪ್ ಆಗೈತೆ. ಅದರಿಂದ ಇದನ್ನು ನಮ್ಮ ಯೋಜನೆಯನ್ನು ಕೈ ಬಿಡೋದು ಸೂಕ್ತ. ಜೊತೆಗೆ ಇನ್ನೊಂದು ಸೇರಿಸ್ತಾರೆ ಅವ್ರು ಮಾಡಿರ್ತಕ್ಕಂಥ ಮಾತು, ನಾವು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಅವರು ಕಾನೂನಾತ್ಮಕರು ಹೇಳೋರು ಏನೋ ಗೊತ್ತಿಲ್ಲ, ಆದರೆ ರೆಕಾರ್ಡಲ್ಲಿ ಹೇಳೋರೆ ಅವರು ಸರ್ಕಾರಿ ದಾಖಲೆಯಲ್ಲಿ ಹೇಳ್ಕೊಂಡಿದ್ದಾರೆ. ಪೆರಿಫೆರಲ್ ರಸ್ತೆಗೆ ಅಂತರವಾಗಿ ಏನಿವತ್ತು ನೈಸ್ ರಸ್ತೆ ನಿರ್ಮಾಣ ಮಾಡಿದೆ ಸೈಟನ್ನ ರಸ್ತೆನ, ಅದರ ಸಮಾನಾಂತರವಾಗಿ ರಸ್ತೆ ಬರ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಈ ರಸ್ತೆ ಮಾಡೋದ್ರಲ್ಲಿ ಅನಾನುಕೂಲ ಜಾಸ್ತಿ ಆಗುತ್ತೆ. ಜೊತೆಗೆ ಸರ್ಕಾರಕ್ಕೆ ಹೆಚ್ಚಿನ ಹೊರೆ ಬೀಳ್ತದೆ. ಅದರಿಂದ ಈ ಯೋಜನೆ ವಾಪಸ್ ತಗೋಬೇಕು ಅಂತಕ್ಕಂಥ ವಿಚಾರ ಆಯುಕ್ತರು ಹೇಳ್ತಾರೆ. ಯಾವ ಆಯುಕ್ತರು? BDA ಆಯುಕ್ತರು ಹೇಳ್ತಾರೆ. BDA ಆಯುಕ್ತರು ಹೇಳಿದ ಮೇಲೂ ಕೂಡ 2012 ಇಷ್ಟೆಲ್ಲ ಮುಗಿದ್ರು ಕೂಡ ಕಡಿತ ಮೂಲೆ ಗುಂಪು ಹಾಕಿ ಡಬ್ಬದ ಕಸೆಗೆ ಹಾಕ್ಬಿಟ್ರು. ಈಗ ಆ ಭಾಗದಲ್ಲಿ ಸಾವಿರಾರು ಜನ ಬೆಂಗಳೂರಿಗೆ ಬಂದು ನಮ್ಮ ಬದುಕನ್ನು ಕಟ್ಕೋಬೇಕು ಅಂತ ಹೇಳ್ತಾ ಅವರಿಗೆಲ್ಲ ಬೆವರನ್ನು ಸುರಿಸ್ತಾ, ಖಂಡಿತವಾಗ್ಲೂ ನಾವಾಗಲಿ ನಮ್ಮ ಮಕ್ಕಳಿಗಾಗಲಿ ಒಂದು ವಿದ್ಯಾಭ್ಯಾಸನ ಕೊಡಬೇಕು ಅನ್ನೋದಕ್ಕೆ ಬರೀ ದುಡಿಮೆ ಮುಖ್ಯ ಅಲ್ಲ. ಇಲ್ಲಿ ನಾವೊಂದು ಅವಿದ್ಯಾವಂತರಾದ್ವಿ, ನಾವು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲಿಲ್ಲ, ನಮ್ಮ ಮಕ್ಕಳಿಗೋಸ್ಕರ ಒಂದು ವಿದ್ಯಾಭ್ಯಾಸನ ಕಳಿಸಲ್ಲ. ಅದನ್ನು ಬೆಂಗಳೂರು ನಗರದಲ್ಲಿ ಕಳಿಸಿದ್ರೆ ಏನೋ ನಮ್ಮ ಮಗ ಮುಂದೆ ಬರ್ತಾನೆ ಅಂತಕ್ಕಂಥ ಒಂದು ಆಸಂಭಾವನೆಯಿಂದ ತಾವೆಲ್ಲರೂ ಬಂದಿದ್ದೀರಾ ಅಂತಕ್ಕಂಥ ನೀವೆಲ್ಲ ಅನ್ಕೊಂಡಿರ್ತೀರ ಅಂತ ನಾನು ಈ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಿಜನ ಸುಳ್ಳ? ಹೌದಲ್ಲ? ಹಾಗಾಗಿ ಇವತ್ತು ಅವ್ರ ಬದುಕೇನಾಗ್ತದೆ, ಕಷ್ಟಪಟ್ಟು ಈ ಒಂದು ನಿವೇಶನ ತಗೊಳ್ಳೋದಕ್ಕೆ ನಿಮ್ಮ ಮೂಲ ಗ್ರಾಮಗಳಲ್ಲಿ ಮೂಲ ಭಾಗಗಳಲ್ಲಿ ಜಮೀನನ್ನು ಮಾರ್ಕೊಂಡು ಅರ್ಧ ಎಕರೆ ಜಮೀನು ಮಾಡಿ 40-30 20-30 ಸೈಟ್ ನಿವೇಶನ ತಗೊಂಡು ಅದನ್ನು ಅಭಿವೃದ್ಧಿ ಮಾಡಿ ಸಾಲ ಮಾಡಿ ಇವತ್ತು ಮಾಡ್ತಾ ಇರುವಾಗ ಬ್ಯಾಂಕ್ ಲೋನ್ ಸಿಕ್ತು, ನೀರು ಕೊಟ್ಟರು, ರಸ್ತೆ ಕೊಟ್ಟರು, ಕರೆಂಟ್ ಕೊಟ್ಟರು, ಎಲ್ಲ ಕೊಟ್ಬಿಟ್ಟು ಇವತ್ತು ನಮ್ಮ ತಲೆ ಮೇಲೆ ಚಪ್ಪಲಿ ಕಲಕ್ಕೆ ಅವರೇ ಬದ್ದೆದ್ದಿದ್ದವ್ರು. ಅದಕ್ಕೆ ನಾವೇನು ಮಾಡಬೇಕು? ಸರ್ಕಾರ ಇವತ್ತು ಏನಾದರೂ ತೀರ್ಮಾನ ತಗೊಂಡ ಹೋದರೆ ಈ ಹೋರಾಟದಲ್ಲಿ ನಾವು ಹಿಂದೆ ಸರಿಯಲ್ಲ ಅಂತಕ್ಕಂಥ ಎಲ್ಲ ಪಣ ತೊಡಬೇಕು. ಮುಖ್ಯವಾಗಿ ಏನು ಅಂದರೆ, ಪೆರಿಫೆರಲ್ ನಂಬರ್ 1 ಇದುವರೆಗೂ ಪ್ರಾರಂಭ ಆಗಲಿಲ್ಲ. 77 ಕಿಲೋಮೀಟರ್ ತುಮಕೂರಿನಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಮಾಡ್ತೀವಿ ಅಂತ ಹೇಳ್ಕೊಂಡವ್ರೆ. ಜೊತೆಯಾಗಿ ಇದನ್ನು ಎತ್ಕೊಂಡವ್ರೆ. 27,000 ಕೋಟಿ ಹುಡುಕೊಂಡ ಸಾಲ ತತ್ತೀವಿ ಅಂತಾರೆ. ಆಮೇಲೆ ಈ ರೋಡಲ್ಲಿ 100 ಮೀಟ್ರ್ ರಸ್ತೆ ಮಾಡ್ತಾರೆ. ಆ ರಸ್ತೆ ಇಕ್ಕೆಗಳಲ್ಲಿ 24 ಮೀಟ್ರ್ ಜಾಗ ಹೆಚ್ಚುವರಿ ತಗೊಂತಾರೆ. ಆ ಹೆಚ್ಚುವರಿ ತಗೊಂಡಿರ್ತಕ್ಕಂಥ ಜಾಗ ಇವ್ರು ಏನು ಮಾಡ್ತಾರೆ ಅಂದರೆ, ಕಾರ್ಪೊರೇಟ್ ಕಂಪ್ನಿಗಳಿಗೆ ಮಾರಾಟ ಮಾಡ್ಕೊಂಡು ರಸ್ತೆ ನಿರ್ಮಾಣ ಮಾಡ್ತಾರಂತೆ. ಆದರೆ ನಮ್ಮನ್ನು ಒಕ್ಕಲೆಬ್ಬಿಸಿ ನಮ್ಮ ಸಮಾಜ ಮೇಲೆ ನೀವೇನು ಮಾಡಬೇಕು ಅಂತಿದ್ದೀರಾ ನೀವು? ನಾನು ಯಾಕಿದ್ರೆ ಕೇಳಬಾರ್ದು? ಎಲ್ಲಿವರೆಗೂ ನಮ್ಮ ಹಕ್ಕನ್ನು ನಾವು ಬಿಟ್ಕೊಡೋದ್ರೆ ನಾವು ಕೇಳ್ತೀವೋ ಅಲ್ಲಿವರೆಗೂ ಸರ್ಕಾರ ನಮ್ಮನ್ನು ಎದುರಿಸ್ತಾನೇ ಇರ್ತದೆ. ನಾವು ಮಾತಾಡೋದನ್ನು ಕಲಿಬೇಕು. ನಮ್ಮ ಶಕ್ತಿ ಏನು ಅಂತ ತೋರಿಸ್ಬೇಕು. ನಮ್ಮ ಶಕ್ತಿ ಏನು ಅಂತ ತೋರಿಸೋಕ್ಕೋಸ್ಕರ ಕರ್ನಾಟಕ ಪ್ರಾಂತ ರೈತ ಸಂಘದ ಒಂದು ಭಾಗವಾಗಿ ನೈಸ್ ವಿರೋಧ ಸಮಿತಿಯ ಒಂದು ಭಾಗನ ಕಟ್ಟಿಕೊಂಡು ಪೆರಿಫೆರಲ್ ರಸ್ತೆಯ ಈ ಒಂದು ಹೋರಾಟ ಸಮಿತಿಯನ್ನು ರಚನೆ ಮಾಡಿಕೊಂಡು ಸುಮಾರು ವಿಚಾರಗಳನ್ನು ನಾವು ಮುಂದಿಟ್ಕೊಂಡು ಇವತ್ತು ಈ ಸಭೆಗೆ ನಾವು ಹಾಜರಾಗಿ ಅವನ್ನೆಲ್ಲ ಕೊಟ್ಕೊಂಡು ಮುಖ್ಯವಾಗಿ ಇಷ್ಟೇ ಬಂಧುಗಳೇ, ಈ ಯೋಜನೆ ರದ್ದಾಗಬೇಕು. ಈ ಯೋಜನೆಯಿಂದ ಯಾರಿಗೂ ಒಳ್ಳೆಯದಾಗ್ತಕ್ಕಂಥದ್ದಲ್ಲ. ನೀವು ಯೋಜನೆ ಮಾಡೋದೇ ಆದರೆ ಇನ್ನು ಮುಂದೆ ಖಾಲಿ ಜಾಗದ ಹೋಗಿ ಸ್ವಾಮಿ.